ವಂದನೆಗಳಾಂಟಿ. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ತಲೆಗಳನ್ನು ಬಗ್ಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಈ ಜೀವನಗಳಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ವಿನೂತನವಾದಂತಹ ದಿನದ ಪ್ರಾರಂಭದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಾವೆಲ್ಲರೂ ಕುಳಿತು ಕರ್ತನೆ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ಕೇಳಲು ಧ್ಯಾನಿಸಲು ನಮಗೆ ಕೊಟ್ಟ ಅಮೂಲ್ಯ ಅವಕಾಶಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಈ ದಿನ ನಮಗೆ ಬೇಕಾಗಿರುವಂತ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ತಿಳಿಯಪಡಿಸಿ ನಮ್ಮ ಹೃದಯಗಳನ್ನು ತೆರೆಯಿರಿ ಕರ್ತನೆ. ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ಅಂಗೀಕರಿಸಲು ನಮಗೆ ಬೇಕಾಗಿರುವಂತ ಜ್ಞಾನವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಇದುವರೆಗೂ ಕಾದು ಕಾಪಾಡಿ ನಡೆಸಿದ್ದೀರ ಕರ್ತನೆ, ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನಿಮ್ಮ ಚಿತ್ತ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ವಾಕ್ಯದ ಭಾಗದಲ್ಲಿ ನೀವು ಜೊತೆಗಾರನ ಇದ್ಕೊಂಡು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ಮತ್ತೊಂದು ಆವರ್ತಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ವಂದನೆಗಳು. ದೇವರ ಮಹಾಪ್ರೀತಿ ಕೃಪೆ ನಮ್ಮೆಲ್ಲರ ಮೇಲೆ ಇದ್ದದರಿಂದ ದೇವರು ಈಗ ನೂತನವಾದಂತ ವರ್ಷದಲ್ಲಿ ಒಂದು ತಿಂಗಳೆಲ್ಲ ನಮ್ಮ ಸಹಾಯಕನಾಗಿದ್ದುಕೊಂಡು ಹೊಸ ತಿಂಗಳಿನಲ್ಲಿ ದೇವರು ನಮ್ಮೆಲ್ಲರನ್ನು ಸೇರಿಸಿದ್ದಾರೆ. ಒಂದು ತಿಂಗಳು ಪೂರ್ತಿ ಸಹಾಯಕನಾಗಿದ್ದು ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸೋರಾಗಿರಬೇಕು. ಯಾಕೆಂತಂದ್ರೆ ದೇವರು ನಮ್ಮ ಪಕ್ಷದಲ್ಲಿ ಇಲ್ಲದೆ ಹೋದರೆ, ದೇವರು ನಮಗೆ ಸಹಾಯಕನಾಗಿಲ್ಲದೆ ಹೋದರೆ ಈ ದಿನದವರೆಗೂ ಈ ಕ್ಷಣದವರೆಗೂ ನಾವು ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ. ದೇವರ ಮಹಾಪ್ರೀತಿ ನಮ್ಮೆಲ್ಲರ ಮೇಲೆ ಇದ್ದದರಿಂದ ಮೊದಲನೇದಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋನಾಗಿದ್ದೇನೆ. ದೇವರು ನಮ್ಮೆಲ್ಲರ ಸೇವೆಯ ಸಂಗಡ ಇದ್ದದರಿಂದ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋನಾಗಿದೆ. ಈ ದಿನದಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರ ಇತಿಹಾಸ, ನ್ಯಾಯಸ್ಥಾಪಕರ ಗ್ರಂಥದ ಒಂದು ಚರಿತ್ರೆಯನ್ನು ನಾವು ಕಳೆದ ಕೆಲವು ತಿಂಗಳುಗಳಿಂದ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಇವತ್ತು ಅದರ ಕೊನೆಯ ಭಾಗ, ಅಂದ್ರೆ ನ್ಯಾಯಸ್ಥಾಪಕರ ನಂತರ ನಮಗೆ ಸಿಗುವಂತದ್ದೇ ಅರಸುಗಳು. ನ್ಯಾಯಸ್ಥಾಪಕರ ಪುಸ್ತಕ ಅಂತಂದ್ರೆ ನ್ಯಾಯಸ್ಥಾಪಕರು, 1ನೇ ಸಮುವೇಲನು, 2ನೇ ಸಮುವೇಲನು, ಆ ಸಮುವೇಲನ ಪುಸ್ತಕದ ನಂತರ ನಮಗೆ ಸಿಗುವಂತದ್ದು ಅರಸುಗಳು. ಹಾಗಾಗಿ ನ್ಯಾಯಸ್ಥಾಪಕರ ನಂತರ ಇಮಿಡಿಯೇಟ್ ಆಗಿ ನಮಗೆ ಕಾಣುವಂತ ನ್ಯಾಯಸ್ಥಾಪಕನು ಕಳೆದ ವಾರದಲ್ಲಿ ನಾವು ಮಾತನಾಡಿಕೊಂಡಿದ್ದೇವೆ, ಏಲಿ ಎಂಬುದಾಗಿ. ಏಲಿಯ ನಂತರ ನ್ಯಾಯಸ್ಥಾಪಕರಾಗಿರುವಂತ ಅಧಿಪತಿಯನ್ನು ಕುರಿತು ಇವತ್ತು ನಾವು ಮಾತನಾಡಿಕೊಳ್ಳುತ್ತೇವೆ. ಇವತ್ತಿನ ಜೊತೆಗೆ ನ್ಯಾಯಸ್ಥಾಪಕರ ಗ್ರಂಥದ ಆ ಪುಸ್ತಕದ ವಿವರಣೆ ಅಥವಾ ನ್ಯಾಯಸ್ಥಾಪಕರ ಚರಿತ್ರೆ ಕೊನೆಯಾಗುವಂತದ್ದಾಗಿದೆ. ಇದರ ನಂತರ ನಮಗೆ ಬರುವಂತದ್ದು ಅರಸುಗಳ ಚರಿತ್ರೆ, ರಾಜರ ಚರಿತ್ರೆ, ರಾಜರ ಇತಿಹಾಸ. ಹಾಗಾಗಿ ಇವತ್ತು ನಾವು ಮಾತನಾಡಿಕೊಳ್ಳುವಂತಹ ನ್ಯಾಯಾಧಿಪತಿ ಅಥವಾ ನ್ಯಾಯಸ್ಥಾಪಕನು ಸಮುವೇಲನನ್ನು ಕುರಿತು ಈ ದಿನ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಸತ್ಯವೇದಗಳನ್ನು ನಾವು ತೆರೆಯುವುದಾದರೆ ಸಮುವೇಲನು ಮೊದಲನೆಯ ಗ್ರಂಥ, ಸಮುವೇಲನ ಮೊದಲನೆಯ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ ಬರೆಯಲ್ಪಟ್ಟಂತ ಸಂದರ್ಭವನ್ನ ನಾವು ಓದಿಕೊಳ್ಳೋಣ. ಎಫ್ರಾಹಿಂ ಬೆಟ್ಟದ ಸೀಮೆಯಲ್ಲಿನ ರಾಮತಾಯಿಮ್ ಚೋಫಿಮ್ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನು, ಎಲಿಹುವಿನ ಮೊಮ್ಮಗನು, ತೋವುವಿನ ಮರಿಮಗನೂ ಆಗಿದ್ದನು. ತೋವು ಎಂಬವನು ಎಫ್ರಾಯಿಮ್ಯನಾದ ಚೂಫನ ಮಗನು. ಎಲ್ಕಾನನಿಗೆ ಅನ್ನಳು ಪೆನ್ನಿನ್ನಳು ಎಂಬ ಇಬ್ಬರು ಹೆಂಡತಿಯರಿದ್ದರು. ಪೆನ್ನಿನಳಿಗೆ ಮಕ್ಕಳಿದ್ದರು, ಅನ್ನಳಿಗೆ ಇರಲಿಲ್ಲ. ಅವನು ಸಮುವೇಲನ ಮೊದಲನೇ ಗ್ರಂಥ ಪ್ರಾರಂಭದ
ಆ ವಚನಗಳನ್ನ ನಾವು ಓದಿಕೊಂಡಿದ್ದೇವೆ. ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿ ರಾಮಾತಯಿಮ್ ಚೋಫೀಮ್ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಎಲ್ಕಾನನು ಈ ಎಲ್ಕಾನನು ಯಾರೋ ಅಲ್ಲ, ಸಮುವೇಲನ ತಂದೆ. ಸಮುವೇಲನ ತಂದೆ. ಆದರೆ ಈ ಸಮುವೇಲನ ತಂದೆಗೆ ಇಬ್ಬರು ಹೆಂಡತಿಯರಂತೆ ಪ್ರಿಯರೇ. ಇಬ್ಬರು ಹೆಂಡತಿಯರು. ಒಬ್ಬಳ ಹೆಸರೇನೋ ಹಣ್ಣಳು, ಇನ್ನೊಬ್ಬಳ ಹೆಸರು ಪೆನಿನ್ನಳು. ಇಬ್ಬರು ಹೆಂಡತಿಯರು. ಬೈಬಲಲ್ಲಿ ಎರಡೆರಡು ಮದುವೆ ಮಾಡ್ಕೊಳ್ಬೋದಾ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ, ದೇವರು ಅದನ್ನ ನೋಡಿ ನೋಡದೇ ಇದ್ದಂತ ಕಾಲ ಎಂಬುದಾಗಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಬರೆಸಿದ್ದಾರೆ. ಹಾಗಂತೇಳಿ ಈ ಹೊಸ ಒಡಂಬಡಿಕೆಯಲ್ಲಿರುವಂತ ನಾವು, ನೂತನವಾದಂತ ಅಂತ್ಯ ದಿನಗಳಲ್ಲಿರುವಂತ ನಾವು ಎರಡೆರಡು ಮದುವೆಗಳನ್ನ ಮಾಡಿಕೊಳ್ಬೋದಾ ಅಂತಂದ್ರೆ ಇಲ್ಲ. ಹಾಗೆ ಮಾಡಿಕೊಳ್ಳಬಾರದು. ಯಾವನಾದ್ರೂ ಅವನ ಹೃದಯದಲ್ಲಿ ಒಂದು ಸ್ತ್ರೀಯನ್ನ ನೋಡಿ ಮೋಹಿಸಿದರೆ ಆಗಲೇ ಅವನ ಹೃದಯದಲ್ಲಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆ ಎಂಬಂತ ಕಠಿಣವಾದಂತ ಆ ನಿರ್ಣಯಗಳನ್ನು ಅಥವಾ ರೂಲ್ ಅನ್ನ ದೇವರು ನಮಗೋಸ್ಕರ ಇಟ್ಟಿದ್ದಾರೆ. ಹಾಗಾಗಿ ಮದುವೆ ಮಾಡ್ಕೊಳ್ಬೋದಾ ಅಂತಂದ್ರೆ ಮದುವೆ ಮಾಡ್ಕೊಳ್ಬೋದು. ಎರಡು ಮದುವೆ ಮಾಡಿಕೊಳ್ಳಬಹುದಾ ಅಂತ ಮಾಡಿಕೊಳ್ಳಬಾರದು ನಮಗೆ. ಆದರೆ ಹಳೆ ಒಡಂಬಡಿಕೆಯಲ್ಲಿರುವಂತ ಅನೇಕ ಭಕ್ತರಾಗಲಿ, ಅನೇಕ ಅರಸುಗಳಾಗಲಿ ಆ ಮಲ್ಟಿಪಲ್ ಮ್ಯಾರೇಜಸ್ ಅಂತಂದ್ರೆ ಮದುವೆಗಳನ್ನ ಮಾಡಿಕೊಂಡಿರುವಂತದ್ದನ್ನ ನಾವು ನೋಡಿರ್ಬೋದು. ಅದರಲ್ಲಿ ಒಬ್ಬನೇ ಎಲ್ಕಾನನು. ಎಲ್ಕಾನನು ಎರಡು ಮದುವೆ ಮಾಡ್ಕೊಂಡಿದ್ದಾನಂತೆ. ಒಬ್ಬಳು ಹಣ್ಣಳು, ಮತ್ತೊಬ್ಬಳು ಪೆನಿನ್ನಳು. ವಿಷಯ ಏನಂತಂದ್ರೆ, ಪೆನಿನ್ನಳಿಗೆ ಮಕ್ಕಳಿದ್ದಾರೆ, ಹಣ್ಣಳಿಗೆ ಮಕ್ಕಳಿಲ್ಲ. ಪೆನಿನ್ನಳಿಗೆ ಮಕ್ಕಳಿದ್ದಾರೆ, ಹಣ್ಣಳಿಗೆ ಮಕ್ಕಳಿಲ್ಲ. ಇದನ್ನ ನಾವು ನೆನಪಿಟ್ಟುಕೊಂಡು ಮುಂದೆ ಹೋಗೋಣ. 3ನೇ ವಚನ. ಅವನು ಪ್ರತಿ ವರ್ಷವೂ ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಆಕೆಯ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹಣ್ಣಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಬೇರೆ ಶಿಲೋವ್ ಎನ್ನುವಂತ ಒಂದು ಊರಿಗೆ ಇವರು ಪ್ರತಿ ವರ್ಷ ಹೋಗೋದು ಇರುತ್ತೆ. ಒಂದು ಪದ್ಧತಿ, ಒಂದು ಆಚಾರ. ಪ್ರತಿ ವರ್ಷ ಹೋಗ್ತಾರೆ. ಯಾಕೆ ಶಿಲೋವ್ಗೆ ಹೋಗ್ಬೇಕು ಅಂತಂದ್ರೆ, ಶಿಲೋವಿನಲ್ಲಿ ದೇವರ ಮಂಜೂಷವಿದೆ. ದೇವರ ಮಂಜೂಷ ದೇವರ ಮಂಜೂಷ ಶಿಲೋವಿನಲ್ಲಿರುವುದು ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಶಿಲೋವಿಗೆ ಹೋಗಿ ದೇವರನ್ನು ನೋಡಿ ಬರುವಂತದ್ದು, ಅಥವಾ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ, ದೇವರು ನಮ್ಮ ಜೊತೆಗಾರನ ಇದ್ದಾರೆ ಎಂಬುದಾಗಿ ಧೈರ್ಯ ತೆಗೆದುಕೊಂಡು ದೇವರನ್ನು ಆರಾಧಿಸಿಕೊಂಡು ಬರುವಂತ ಆ ಒಂದು ಪದ್ಧತಿ, ಆ ಕ್ರಮ ಆ ದಿನಮಾನಗಳಲ್ಲಿ ಇಸ್ರಾಯೇಲ್ಯರಲ್ಲಿ ಇತ್ತು. ಈ ರೀತಿಯಾಗಿ ಶಿಲೋವಿಗೆ ಇವರು ಪ್ರಯಾಣ ಮಾಡಿದಾಗ, ಶಿಲೋವಿಗೆ ಹೋದಾಗ ಪೆನಿನ್ನಳ ಮಕ್ಕಳಿಗೆ ಎಲ್ಲರಿಗೂ ಸೇರಿ ಒಂದೊಂದು ಭಾಗವನ್ನ ಎಲ್ಕಾನನು ಕೊಡುತ್ತಿದ್ದಂತೆ. ಆದ್ರೆ ಹಣ್ಣಳ ವಿಷಯಕ್ಕೆ ಬರುವಷ್ಟರಲ್ಲಿ ಹಣ್ಣಳಿಗೆ ಒಂದೇ ಭಾಗ. ಯಾಕೆಂತಂದ್ರೆ ಮಕ್ಕಳಿಲ್ವಲ್ಲ, ಹಣ್ಣಳಿಗೆ ಎಷ್ಟು ಭಾಗ ಬರಬೇಕೋ ಹಣ್ಣಳಿಗೆ ಬರಬೇಕಾದಂತ ಭಾಗವನ್ನು ಮಾತ್ರ ಎಲ್ಕಾನನು ಕೊಡುತ್ತಿದ್ದ. ಆದರೆ ಎಲ್ಕಾನನು ಹಣ್ಣಳಿಗೆ ಭಾಗವನ್ನ ಕೊಡಬೇಕಾದ್ರೆ ಒಂದು ಮಾತನ್ನು ದೇವರಲ್ಲಿ ಬರೆಸಿದ್ದಾರೆ. ಏನಂತಂದ್ರೆ 5ನೇ ವಚನ. ಅವನು ಹಣ್ಣಳನ್ನು ಬಹಳವಾಗಿ ಪ್ರೀತಿಸಿದರು. ಹಣ್ಣಳನ್ನ ಗಂಡ ತುಂಬಾ ಪ್ರೀತಿ ಮಾಡ್ತಿದ್ದಾನೆ. ಬಹಳವಾಗಿ ಪ್ರೀತಿ ಮಾಡ್ತಿದ್ದಾನೆ. ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ. ಗರ್ಭಫಲವು ದೇವರು ಕೊಡುವ ಬಹುಮಾನ. ಗರ್ಭಫಲವು ದೇವರು ಕೊಡುವಂತ ಬಹುಮಾನ. ದೇವರೇ ಗರ್ಭಫಲವನ್ನ ಕೊಡಬೇಕು. ಹಾಗಾಗಿ ಹಣ್ಣಳಿಗೆ ಮಕ್ಕಳಿಲ್ಲ ಅಂತಂದ್ರೆ ಕಾರಣವೇನಂತಂದ್ರೆ ಪ್ರಿಯರೇ, ದೇವರೇ ಮಕ್ಕಳನ್ನ ಕೊಟ್ಟಿಲ್ಲ. ಅದನ್ನೇ ಸ್ಪಷ್ಟವಾಗಿ ದೇವರು ಬರೆಸಿದ್ದಾರೆ. ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲ. ದೇವರೇ ಕೊಟ್ಟಿಲ್ವಾ? ದೇವರೇ ಕೊಟ್ಟಿಲ್ಲ. ದೇವರೇ ಕೊಟ್ಟಿಲ್ಲ. ಇದನ್ನ ಹಿಂಗೆ ನಾವು ನೆನಪಿಟ್ಕೊಳ್ಳೋಣ. ಇಲ್ಲೇ ನಾವು ನೆನಪಿಟ್ಕೊಂಡು ಮುಂದಕ್ಕೋದಿ ಮತ್ತೆ ಈ ಸಂದರ್ಭದ ಬಳಿಗೆ ನಾವು ಬರೋಣ ಪ್ರಿಯರೇ. ದೇವರೇ ಕೊಟ್ಟಿಲ್ಲ. 5ನೇ ವಚನ ನೆನಪಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಮತ್ತೆ 5ನೇ ವಚನದ ಬಳಿಗೆ ಮತ್ತೆ ನಾವು ಬರೋಣ. 6ನೇ ವಚನ ಓದೋಣ ಈಗ. ಇದಲ್ಲದೆ
ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ನೋಯಿಸುತ್ತಿದ್ದಳು ನೋವು ನೋವು ಸಂಕಟ ಕೊಡ್ತಿದ್ದಾರೆ. ಯಾವಾಗ್ಲೂ ಕೂಡ ಪ್ರೇರೆ ನಮಗೆ ನೋವು ಕೊಡುವಂತವ್ರು ಹೊರಗಿನವರಿದ್ದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅಯ್ಯೋ ಹೊರಗಿನವ್ರು ಅವ್ರು ಮಾತಾಡ್ತಾರೆ ಅಂತ. ಒಳಗಿರೋರೇ ಮನೆಯಲ್ಲಿರುವಂತವರೇ ನಮ್ಗೆ ನೋವು ಕೊಟ್ರು ಅಂತ ಅಂದ್ಕೊಳ್ಳಿ. ಮಾತಿನಿಂದ ಆಗಲಿ ಯಾವುದೋ ಒಂದ್ರಿಂದ ನಮ್ಗೆ ನೋವು ಕೊಡ್ತಿದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಮ್ಗೆ ಕೆಲವೊಮ್ಮೆ ಇರದೇ ಇರಬಹುದು. ಹಣ್ಣಳ ವಿಷಯದಲ್ಲಿ ನಡೀತಿರುವಂತದ್ದು ಅದೇ ಪ್ರೇರೆ. ಪೆಣ್ಣಿನಳು ಬಂದು ಹೇಳನೆ ಮಾಡ್ತಿದ್ದಾಳಂತೆ, ಕೆಣಕುತ್ತಿದ್ದಾಳಂತೆ. ಆಲ್ರೆಡಿ ಮದುವೆ ಆಗಿ ಮಕ್ಕಳಿಲ್ಲ ಎನ್ನುವಂತ ನೋವು ಹಣ್ಣಳಿಗಿದೆ. ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ. ಯಾಕೆಂತಂದ್ರೆ ನಾನು ಬಂಜಿ ಆಗಿದ್ದೇನೆ. ಮನೆಯಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ. ಫಸ್ಟ್ ಬಂದಿದ ತಕ್ಷಣ ಏನ್ ಕೇಳ್ತಾರೆ? ಮಕ್ಳು ಎಷ್ಟ್ ಜನ ನಿಮ್ಗೆ? ಇದೇನೇ ತಾನೇ ಕೇಳೋದು. ಸೊ ಮಕ್ಕಳು ಇಲ್ಲ ಅನ್ನುವಂತ ನೋವು ಆಲ್ರೆಡಿ ಹಣ್ಣಳಿಗಿದೆ. ಜೊತೆಗೆ ಪೆಣ್ಣಿನಳು ಬಂದು ಪೋಕ್ ಮಾಡ್ತಿದ್ದಾಳೆ. ಅದನ್ನ ಜಾಸ್ತಿ ಕೆಣಕುತ್ತಿದ್ದಾಳೆ ಅಂತಾನೆ ದೇವ್ರು ಬರ್ಸಿದ್ದಾರೆ ನೋಡಿ. ಸೊ ಕೆಣಕುತ್ತಿರುವಂತ ಹಣ್ಣಳನ್ನ ನೋಡಿ ಇನ್ನೂ ಜಾಸ್ತಿ ನೊಂದುಕೊಳ್ಳುತ್ತಿದ್ದಾಳೆ ಹಣ್ಣಳು. ಇನ್ನೂ ಜಾಸ್ತಿ. ಯಾಕೆಂತಂದ್ರೆ ಪ್ರಿಯರೇ, ಕುಟುಂಬದಲ್ಲಿ ಕುಟುಂಬದಲ್ಲಿ ನಮಗೆ ನೆಮ್ಮದಿ ಇದ್ರೇನೆ ನಾವು ಹೊರಗೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಕುಟುಂಬದಲ್ಲಿ ನಮ್ಗೆ ನೆಮ್ಮದಿ ಇಲ್ಲ ಅಂತ. ಕುಟುಂಬದಲ್ಲಿ ನಾವು ಆರಾಮಾಗಿ ಇರ್ಲಿಕ್ಕಾಗಿಲ್ಲ ಅಂತಂದ್ರೆ ನಾವು ಹೊರಗೂ ಕೂಡ ಆರಾಮಾಗಿರ್ಲಿಕ್ಕಾಗಲ್ಲ. ಹೊರಗೆ ನಮ್ಗೆ ಕಷ್ಟಗಳಿದ್ಕೊಂಡು ಕುಟುಂಬದಲ್ಲಿ ನೆಮ್ಮದಿಯಾಗಿದ್ರೆ ಆರಾಮಾಗಿ ಇದ್ಬಿಡ್ಬೋದು ನಾವು. ಕುಟುಂಬದಲ್ಲೇ ಕಷ್ಟ ಇದ್ಕೊಂಡ್ರೆ ಹೊರಗಡೆನೂ ಕೂಡ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಣ್ಣಳ ಜೀವನದಲ್ಲಿ ನಡೀತಿರುವಂತದ್ದು ಅದೇ. ಪೆಣ್ಣಿನಳು ಬಂದು ಪೋಕ್ ಮಾಡ್ತಿದ್ದಾಳಂತೆ, ನಿನಗೆ ಮಕ್ಕಳಿಲ್ಲ, ದೇವರು ನಿನ್ನನ್ನ ಬಂಜೆಯನ್ನಾಗಿ ಮಾಡಿದ್ದಾರೆ ಎಂಬುದಾಗಿ. ಪ್ರತಿ ವರ್ಷವೂ 7ನೇ ವಚನ. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹಣ್ಣಳು ಒಂದಾನೊಂದು ಸಾರಿ ಉಣ್ಣಳುಳ್ಳದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಹಣ್ಣ, ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಅಂದ್ರೆ ಗಂಡನು ಹಣ್ಣಳನ್ನ ಪ್ರೀತಿ ಮಾಡುತ್ತಿರುವುದರಿಂದ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಿದೆ. ಪ್ರತಿ ವರ್ಷ ಹಣ್ಣಳು ಪೆಣ್ಣಿನಳು ಇಬ್ಬರು ಹೋಗ್ತಿದ್ದಾರೆ. ಇಬ್ಬರು ಹೋಗುತ್ತಿದ್ದಾಗ ಆ ಪೆಣ್ಣಿನಳಿಗೆ ಭಾಗಗಳು ಬರ್ತಿದ್ದಾವೆ. ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಎಷ್ಟೋ ಭಾಗಗಳು ಹೋಗ್ತಿದ್ದಾವೆ. ಆದ್ರೆ ಹಣ್ಣಳಿಗೆ ಮಾತ್ರ ಒಂದೇ ಭಾಗ. ಇದನ್ನ ನೋಡ್ದಾಗೆಲ್ಲ ದುಃಖ ಆಗತ್ತೆ. ಆ ದುಃಖದ ಮೇಲೆ ನೋಡ್ದಾಗ್ಲೇ ದುಃಖ ಆಗತ್ತೆ. ಆ ದುಃಖದ ಮೇಲೆ ಮತ್ತೊಂದೇನಂತಂದ್ರೆ ಬಂದು ಪೋಕ್ ಮಾಡ್ತಾಳೆ, ಬಂದು ಕೆಣಕುತ್ತಾಳೆ, ಬಂದು ರೇಗಿಸುತ್ತಾಳೆ. ಇದಕ್ಕೆ ಇನ್ನೂ ಜಾಸ್ತಿ ದುಃಖ ಪಡ್ತಿರ್ಬೇಕಾದ್ರೆ ಒಂದು ಬಾರಿ ಊಟ ಮಾಡದೇ ಇರುವಾಗ ಅವಾಗ ಗಂಡನು ಬಂದು ಹೇಳ್ತಿದ್ದಾನೆ, ಯಾಕೆ ನೀನು ಬೇಜಾರಾಗಿದ್ಯಾ? ಯಾಕೆ ನೀನು ಊಟ ಮಾಡದೇ ಇದೀಯಾ? ಏನ್ ಕಾರಣ ಏನು? ಮಕ್ಕಳಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ಹ ನಿನಗೆ ದೇವ್ರು ಮಕ್ಕಳು ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನಾನಿಲ್ವಾ ನಿನ್ನ ಪಕ್ಕದಲ್ಲಿ? ನಾನಿದೇನಲ್ಲ ನಿನ್ನ ಜೊತೆಗೆ. 10 ಮಂದಿ ಮಕ್ಕಳಿಗಿಂತ ನಾನು ಶ್ರೇಷ್ಠನಲ್ವಾ ನಿನಗೆ? 10 ಮಂದಿ ಮಕ್ಕಳಿಗಿಂತ ನಾನು ಯೋಗ್ಯನಲ್ವಾ ನಿನಗೆ? ನೀನ್ ತಲೆ ಕೆಡಿಸ್ಕೋಬೇಡ, ನಾನಿದ್ದೇನೆ ನಿನಗೆ ಅಂತ ಧೈರ್ಯ ಮಾಡೋದಕ್ಕೆ ಗಂಡನು ಪ್ರಯತ್ನಿಸುತ್ತಿದ್ದರು ಕೂಡ ಪ್ರಿಯರೇ, ಹಣ್ಣಳಿಗೆ ಧೈರ್ಯ ಸಿಕ್ತಿಲ್ಲ. ಧೈರ್ಯ ಸಾಕಾಗ್ತಿಲ್ಲ. ತಡ್ಕೊಳಕ್ಕಾಗಿಲ್ಲ. ದೇವರ ಮಂದಿರದೊಳಗೆ ಹೋಗ್ತಿದ್ದಾಳೆ, ಪ್ರಾರ್ಥನೆ ಮಾಡ್ತಿದ್ದಾಳೆ. ದೇವರ ಮಂದಿರದೊಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಏನಂತ ಪ್ರಾರ್ಥನೆ ಮಾಡ್ತಿದ್ದಾಳೆ ನೋಡಿ ಪ್ರಿಯರೇ. 9ನೇ ವಚನ. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹಣ್ಣಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹುದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ. ಏನಂತ? ಸ್ವಾಮಿ, ನನ್ನನ್ನ ನೆನಪು ಮಾಡಿಕೊ. ನನಗೊಂದು ಗಂಡು ಮಗುವನ್ನ ಕೊಡು. ನನಗೆ ಒಂದು ಗಂಡು ಮಗುವನ್ನ ಕೊಡು ಅಂತ ಹೇಳುತ್ತಾ 11ನೇ ವಚನದ ಪ್ರಾರಂಭದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನಿನ್ನ ದಾಸಿ ಯಾರ ದಾಸಿ? ದೇವರೇ, ನಿನ್ನ ದಾಸಿ. ನಿನ್ನನ್ನೇ ನಂಬಿಕೊಂಡಿದ್ದೇನೆ. ನೀನು ಬಿಟ್ರೆ ಬೇರೆ ದಿಕ್ಕಿಲ್ಲ ನನಗೆ. ನಿನ್ನನ್ನೇ ಆಶ್ರಯಿಸಿದ್ದೇನೆ. ನೀನು ಬಿಟ್ರೆ ಬೇರೆ ನನಗೆ
ದಿಕ್ಕೇ ಇಲ್ಲ. ನಿನ್ನನ್ನು ನಂಬಿಕೊಂಡಿರುವಂತ ನಿನ್ನ ದಾಸಿಯನ್ನು ಪರಾಂಬರಿಸು, ಕನಿಕರಿಸು. ಅಂದ್ರೆ ಈಕೆ ಯಾರನ್ನು ಆಶ್ರಯಿಸುತ್ತಿದ್ದಾಳೆ ಪ್ರಿಯರೇ? ಯಾರನ್ನು ಆಶ್ರಯಿಸುತ್ತಿದ್ದಾಳೆ? ದೇವರನ್ನು. ದೇವರನ್ನು ಆಶ್ರಯಿಸುತ್ತಿರುವಂತ ಈಕೆಗೆನೆ ಮಕ್ಕಳಿಲ್ಲ. ದೇವರನ್ನೇ ನಂಬಿಕೊಂಡಿರುವಂತ ಈಕೆಗೆನೆ ಮಕ್ಕಳಿಲ್ಲ. ಈಗ ಮತ್ತೆ 5ನೇ ವಚನಕ್ಕೆ ಬರೋಣ. ಈಗ ಮತ್ತೆ 5ನೇ ವಚನಕ್ಕೆ. 5ನೇ ವಚನದಲ್ಲಿ ನಿಲ್ಲ ಕೇಳಿದ್ನಲ್ಲ, 5ನೇ ವಚನಕ್ಕೆ ನಾವು ಬರೋಣ. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ. ದೇವರೇ ಹನ್ನಳಿಗೆ ಮಕ್ಕಳನ್ನ ಕೊಡಲಿಲ್ಲ. ದೇವರೇ ಹನ್ನಳ ದುಃಖಕ್ಕೆ ಕಾರಣನಾಗಿದ್ದಾನೆ. ದೇವರೇ ಹನ್ನಳ ದುಃಖಕ್ಕೆ ಕಾರಣವಾಗಿದ್ದಾನೆ. ಎಸ್, ಹೌದು. ಯಾವಾಗ್ಲೂ ಕೂಡ ಪ್ರಿಯರೇ, ಕಷ್ಟಗಳು ದೇವರನ್ನ ನಂಬಿದವರಿಗೆ ಬರುತ್ತೆ, ದೇವರನ್ನ ನಂಬದವ್ರಿಗಲ್ಲ. ದೇವರನ್ನ ಆಶ್ರಯಿಸಿಕೊಂಡವರಿಗೆ ಹಿಂಸೆಗಳು, ಶ್ರಮೆಗಳು, ಶೋಧನೆಗಳು ಬರ್ತವೆ. ಕೆಲವೊಮ್ಮೆ ಅದು ನಮ್ಮನ್ನ ಉದ್ಧಾರ ಮಾಡುವುದಕ್ಕಾಗಿ, ಕೆಲವೊಮ್ಮೆ ನಮ್ಮನ್ನ ಅದು ಪರೀಕ್ಷಿಸುವುದಕ್ಕಾಗಿ, ಕೆಲವೊಮ್ಮೆ ನಮ್ಮಲ್ಲಿರುವಂತ ವಿಧೇಯತೆ, ನಮ್ಮಲ್ಲಿರುವಂತ ವಿಶ್ವಾಸವನ್ನ ದೇವರು ನೋಡುವುದಕ್ಕಾಗಿ ಈ ಶ್ರಮೆಗಳನ್ನ ಕೊಡ್ತಾರೆ. ಕೆಲವೊಮ್ಮೆ ನಮ್ಮನ್ನ ಪ್ರಮೋಟ್ ಮಾಡುವುದಕ್ಕಾಗಿ ದೇವರು ಈ ಅವಮಾನಗಳನ್ನ ದೇವರು ನಮಗೆ ಕೊಡ್ತಾರೆ. ಹಾಗಾಗಿ ದೇವರು ನಮಗೆ ಕಷ್ಟಗಳು ಕೊಡ್ತಿದ್ದಾರೆ ಅಂತಂದ್ರೆ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಪ್ರಿಯರೇ, ದೇವರ ಪ್ರಣಾಳಿಕೆ, ದೇವರ ಉದ್ದೇಶ, ದೇವರ ಸಂಕಲ್ಪ ಬಹು ದೊಡ್ಡದಾಗಿದೆ, ದೊಡ್ಡದಾಗಿರುತ್ತೆ. ಆ ದೊಡ್ಡದಾಗಿರುವಂತ ದೇವರ ಸಂಕಲ್ಪಕ್ಕೆ ತಕ್ಕ ಹಾಗೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ನಾವು ಜೀವಿಸಬೇಕಾಗಿದೆ. ಹಾಗಾಗಿ ಹನ್ನಳಿಗೆ ದೇವರು ಮಕ್ಕಳನ್ನ ಕೊಟ್ಟಿಲ್ವಂತೆ ಪ್ರಿಯರೇ. ಹನ್ನಳಿಗೆ ದೇವರೇ ಮಕ್ಕಳನ್ನ ಕೊಟ್ಟಿಲ್ಲ. ಓಕೆ, 5ನೇ ವಚನ. ದೇವರೇ ಹನ್ನಳಿಗೆ ಮಕ್ಕಳನ್ನ ಕೊಡ್ಲಿಲ್ಲ ಪ್ರಿಯರೇ. ದೇವರು ಹನ್ನಳಿಗೆ ಮಕ್ಕಳನ್ನು ಕೊಡದೇ ಇರುವುದಕ್ಕೆ ಕಾರಣ ದೇವರ ಪ್ರಣಾಳಿಕೆ ದೊಡ್ಡದಾಗಿದೆ, ದೇವರ ಉದ್ದೇಶ ದೊಡ್ಡದಾಗಿದೆ, ದೇವರ ಆಲೋಚನೆ ದೊಡ್ಡದಾಗಿದೆ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ಕೆಲವೊಮ್ಮೆ ಡಿಸಪಾಯಿಂಟ್ಮೆಂಟ್ ಗೆ ಗುರಿ ಆಗ್ತೇವೆ, ಕೆಲವೊಮ್ಮೆ ಪೋಕ್ ಆಗೋದಕ್ಕೆ ಗುರಿ ಆಗ್ತೇವೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಥ್ಯಾಂಕ್ ಯು. ಸಾರಿ, ಬೇಕಾದಾಗ ಯಾವ್ದು ಕೆಲಸ ಆಗಲ್ಲ. ಫೈನ್, ಥ್ಯಾಂಕ್ ಯು. ಸೊ ಹನ್ನಳನ ಕುರಿತು ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಹನ್ನಳಗ ಜೀವನದಲ್ಲಿ ಶ್ರಮೆಗಳು, ಕಷ್ಟಗಳು ಬರುವುದಕ್ಕೆ ಕಾರಣವೇ ಒಂದ್ಸಲ ನಾವು ನೋಡ್ಕೊಳ್ಳೋದಾದ್ರೆ ದೇವರೇ ಕೊಟ್ರ ಕಷ್ಟಗಳು ಅಂತಂದ್ರೆ ಹೌದು, ದೇವರೇ ಕೊಟ್ಟಿದ್ದಾರೆ. ಯಾಕೆ ದೇವರು ಒಳ್ಳೆಯವರಲ್ವಾ? ದೇವರನ್ನ ನಂಬ್ಕೊಂಡ್ ಬಂದವ್ರಿಗೆ ದೇವರು ಕಷ್ಟಗಳನ್ನ ಕೊಡಬಾರ್ದಲ್ವಾ? ಸಂತೋಷವಾಗಿರ್ಬೇಕಲ್ವಾ? ಸಂತೋಷವನ್ನ ಕೊಡ್ಬೇಕಲ್ವಾ? ಎಸ್, ಹೌದು, ನಿಜ. ಆದರೆ ದೇವರು ಸಂತೋಷವನ್ನ ಕೊಡೋದಕ್ಕಿಂತ ಮೊದಲು ಶ್ರಮೆಗಳಲ್ಲಿ ನಮ್ಮನ್ನ ಪರೀಕ್ಷಿಸುವಂತವರಾಗಿದ್ದಾರೆ. ಅವಮಾನಗಳಲ್ಲಿ ದೇವರು ನಮ್ಮನ್ನ ತಳ್ಳುವಂತವರಾಗಿದ್ದಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ದೇವರು ನಮ್ಮನ್ನು ಉನ್ನತವಾದಂತ ಸ್ಥಾನಕ್ಕೆ ತರುವುದಕ್ಕಾಗಿ. ಹೌದು, ಹನ್ನಳ ಜೀವನದಲ್ಲಿ ಕಷ್ಟಗಳು ಬಂದಿದೆ. ಹನ್ನಳ ಜೀವನದಲ್ಲಿ ಮನೆಯಲ್ಲಿರುವಂತವರೇ ಅವಮಾನಕ್ಕೆ ಗುರಿ ಮಾಡುವಂತ ಪರಿಸ್ಥಿತಿಗಳನ್ನು ಹನ್ನಳು ಫೇಸ್ ಮಾಡ್ಬೇಕಾರುವಂತ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣ ಯಾರು? ದೇವರು. ಆದ್ರೆ ದೇವರು ಹನ್ನಳನ್ನು ಕೈ ಬಿಟ್ಟಿದ್ದಾರ? ಅದರ ಉದ್ದೇಶ ಅಂತಂದ್ರೆ ದೇವರು ಕೈ ಬಿಡ್ಲಿಲ್ಲ. ದೇವರು ಹನ್ನಳನ್ನು ಎಂದಿಗೂ ಕೂಡ ಕೈ ಬಿಡ್ಲಿಲ್ಲ. ಆದರೆ ದೇವರು ಹನ್ನಳನ್ನು ಉನ್ನತವಾದಂತ ಸ್ಥಿತಿಗೆ ತರುವುದಕ್ಕೆ ದೇವರ ಪ್ರಣಾಳಿಕೆ ಉಳ್ಳವರಾಗಿದ್ದಾರೆ. ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ನನಗೊಂದು ಗಂಡು ಮಗುವನ್ನ ಕೊಡು ಸ್ವಾಮಿ, ನಾನ್ ನಿನಗಾಗಿ ಅವನನ್ನ ಕೊಡ್ತೇನೆ. ನನಗೊಂದು ಗಂಡು ಮಗುವನ್ನ ಕೊಡು, ನಾನ್ ನಿನಗಾಗಿ ಅವನನ್ನ ಸಮರ್ಪಿಸ್ತೇನೆ. ಹರಕೆ ಮಾಡಿಕೊಂಡಿದ್ದಾಳೆ. ಹರಕೆಯನ್ನ ಮಾಡುತ್ತಿರಬೇಕಾದ್ರೆ ಏಲಿ ಆಕೆಯನ್ನ ನೋಡಿ, 12ನೇ ವಚನ ಓದೋಣ ಪ್ರಿಯರೇ. ಏಲಿ ಆಕೆಯು ಬಳು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದುದರಿಂದ ಆಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮಿ, ಹಾಗಲ್ಲ. ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು, ವ್ಯಥೆಯನ್ನು ಹರಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು
ಅನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯನ್ನು ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಪ್ರೇರೆ, ಹನ್ನಳು ಪ್ರಾರ್ಥನೆ ಮಾಡುತ್ತಿರ್ಬೇಕಾದ್ರೆ ಏಲಿ ಅಂದ್ಕೊಂಡೆ ಈಕೆ ಮತ್ತಳಾಗಿದ್ದಾಳೆ, ಕುಡಿದು ಬಂದಿದ್ದಾಳೆ ಅಂತೇಳಿ ಕೇಳಿದಾಗ, ಇಲ್ಲ, ನಾನು ಕುಡ್ದವಳಲ್ಲ, ನಾನು ದೇವರ ಮುಂದೆ ನನ್ನ ನೋವನ್ನು ಹೇಳ್ಕೊಳ್ತಿದ್ದೇನೆ, ನನ್ನ ದುಃಖವನ್ನ ಹೇಳ್ಕೊಳ್ತಿದ್ದೇನೆ. ಆಕೆ ಜೋರಾಗಿ ಪ್ರಾರ್ಥನೆ ಮಾಡ್ತಿಲ್ವಂತೆ. ಜೋರಾಗಿ ಪ್ರಾರ್ಥನೆ ಮಾಡ್ತಿಲ್ಲ, ಒಳಗೆ ಮನಸ್ಸಿನೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಳೆ. ಈ ಮನಸ್ಸಿನೊಳಗೆ ಮಾಡುತ್ತಿರುವಂತಹ ಪ್ರಾರ್ಥನೆ ಏಲಿ ನೋಡಿದ ತಕ್ಷಣ ಏಲಿಗೆ ಅರ್ಥ ಆಗಿಲ್ಲ. ಯಾಕೆಂತಂದ್ರೆ ಆ ದಿನಮಾನಗಳಲ್ಲಿ ಜೋರಾಗಿ ಪ್ರಾರ್ಥನೆ ಮಾಡುವಂತ ಪದ್ಧತಿ ಇತ್ತೇನೋ ಪಟ್ಟನೆ. ಆದ್ರೆ ಏನು ಸೌಂಡ್ ಮಾಡದ ಒಳಗಡೆ ಪ್ರಾರ್ಥನೆ ಮಾಡಿಕೊಂಡದ್ರಿಂದ ಕುಡಿದಿದ್ದಾಳೇನೋ ಅಂತ ಅಂದ್ಕೊಂಡು, ನೀನ್ ಯಾಕಮ್ಮ ಬೆಳಗ್ಗೆ ಬಂದು ಕುಡಿದಿದ್ಯಾ, ಹಿಂಗೇನೇನು ಮತ್ತಿಳಿದಿಲ್ವಾ ಅಂತಂದ್ರೆ, ಇಲ್ಲ ಸ್ವಾಮಿ, ನಾನು ಕುಡ್ದವಳಲ್ಲ, ದುಃಖದಿಂದ ಇದ್ದವಳು, ದುಃಖಪಟ್ಟು ದೇವರ ಹತ್ರ ನಾನು ಕೇಳ್ಕೊಳ್ತಿದ್ದೇನೆ ಅಂತೇಳಿ ಏಲಿಗೆ ಹೇಳಿದಾಗ ಸಮಾಧಾನದಿಂದ ದೇವರು ಸಹಾಯ ಮಾಡ್ತಾರೆ. ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಒಂದು ಗಂಡು ಮಗುವನ್ನ ಕೊಡ್ತಾನೆ. ಆ ಗಂಡು ಮಗುವಿಗೆ ಅವರಿಟ್ಟಿರುವಂತ ಹೆಸರೇ ಸಮುವೇಲನು. 20ನೇ ವಚನ. ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಅವನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಸಮುವೇಲನು ದೊಡ್ಡ ವ್ಯಕ್ತಿಯಾದ. ಸಮುವೇಲನು ಉನ್ನತ ಸ್ಥಾನಗಳಲ್ಲಿ ನಿಂತ. ಸಮುವೇಲನು ರಾಜರನ್ನೇ ಅಭಿಷೇಕ ಮಾಡುವಂತ ಉನ್ನತವಾದಂತ ಸ್ಥಿತಿಗತಿಗಳಲ್ಲಿದ್ದ. ಯಾಕೆ ಸಮುವೇಲನು ಅಂತಂದ್ರೆ, ಪ್ರೇರೆ, ಸಮುವೇಲನು ನ್ಯಾಯಸ್ಥಾಪಕರ ಆ ಒಂದು ಚರಿತ್ರೆ ಇತಿಹಾಸಕ್ಕೆ ಕೊನೆಯ ವ್ಯಕ್ತಿ. ರಾಜರ ಚರಿತ್ರೆಗೆ ಪ್ರಾರಂಭಿಕರು. ಯಾಕಂತಂದ್ರೆ ರಾಜನನ್ನು ಮೊದಲನೇ ರಾಜನನ್ನ ಅಭಿಷೇಕಿಸಿದವನು ಸಮುವೇಲನೇ. ಮೊದಲನೇ ರಾಜನು, ಇಸ್ರಾಯೇಲರಿಗೆ ಮೊದಲನೇ ರಾಜನು ಸೌಲನನ್ನ ಅಭಿಷೇಕಿಸಿದವನು ಈತನೇ. ಸೊ ಸಮುವೇಲನ ಚರಿತ್ರೆ ನಾವು ನೋಡ್ಕೊಂಡಾಗ ಪ್ರೇರೆ, ಅದು ದುಃಖಕರವಾಗಿ ಪ್ರಾರಂಭವಾಗಿದೆ, ಅದು ನೋವಿನಲ್ಲಿ ಪ್ರಾರಂಭವಾಗಿದೆ, ಸಂತೋಷದಿಂದ ಪ್ರಾರಂಭವಾದದ್ದಲ್ಲ ಸಮುವೇಲನ ಜೀವನ. ಆಕೆಯ ತಾಯಿ ಬಹಳ ದುಃಖಪಟ್ಟು ಈತನಿಗೆ ಜನ್ಮವನ್ನು ಕೊಡಿದ್ದಾರೆ, ಬಹಳ ನೋವಿನಿಂದ ಈತನಿಗೆ ಜನ್ಮವನ್ನು ಕೊಡಿದ್ದಾರೆ. ಈ ನೋವು ಒಂದು ದಿನ ಆಕೆಯ ಮುಖದಲ್ಲಿ ಸಂತೋಷವನ್ನ ತಂದಿತು. ಈ ನೋವು, ಈ ಪಟ್ಟಂತ ಈ ಶ್ರಮೆ ಇದೆ ನೋಡಿ ಪ್ರಿಯರೇ, ಈ ಪಟ್ಟಂತ ಈ ನೋವಿದೆ ನೋಡಿ, ಈ ಸಂಕಟವಿದೆ ನೋಡಿ ಪ್ರಿಯರೇ, ದೇವರನ್ನು ಘನಪಡಿಸುವಂತೆ ಮಾಡಿತು. ನಮ್ಮ ಜೀವನಗಳಲ್ಲೂ ಪ್ರಿಯರೇ, ದೇವರು ನೋವು ಕೊಡೋದಕ್ಕೆ ಕಾರಣವೇನಂತಂದ್ರೆ ಆತನನ್ನು ಘನಪಡಿಸೋದಕ್ಕೆ. ದಯವಿಟ್ಟು ನೋವು ಬಂದಾಗ, ಸಂಕಟಗಳು ಬಂದಾಗ ದೇವರನ್ನು ದೂಷಿಸುವುದಕ್ಕಾಗಲಿ, ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಿಗಾಗಲಿ ನಾವು ಹೋಗಬಾರದು. ಹನ್ನಳ ನಂಬಿಕೆ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ಪ್ರೇರೆ, ಶಿ ಇಸ್ ಎ ರೋಲ್ ಮಾಡೆಲ್. ಆಕೆ ಅನೇಕ ಜನರಿಗೆ ರೋಲ್ ಮಾಡೆಲ್ ಆಗಿದ್ದಾಳೆ. ಯಾಕೆಂತಂದ್ರೆ ಆಕೆಯ ಜೀವನದಲ್ಲಿ ಶ್ರಮೆಗಳು, ಹಿಂಸೆಗಳು ಬಂದಾಗ್ಯೂ ಕೂಡ ಪ್ರಿಯರೇ ದೇವರನ್ನು ಬಿಡಲಿಲ್ಲ ನೋಡಿ, ದೇವರನ್ನು ಅಂಟಿಕೊಂಡಿದ್ದಳು ನೋಡಿ. ಅದು ದೇವರಿಗೆ ಬಹಳ ಇಷ್ಟ ಆಯ್ತು. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ಶ್ರಮೆಗಳು ಬಂದಾಗ್ಯೂ, ಹಿಂಸೆಗಳು ಬಂದಾಗ್ಯೂ, ಅದು ಏನೇ ಆಗೋಗ್ಲಿ, ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವಿರಬಾರದು. ಅದಕ್ಕೆ ಹೇಳದೆ, ನೋವು ದೇವರು ಕೊಡುವುದಕ್ಕೆ ಕಾರಣವಿದೆ. ನೋವು ಎನ್ನುವಂತ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆನೆ ನಾನು ಮಾತಾಡಿದೆ. ದೇವರು ನೋವು ಯಾಕೆ ಕೊಡ್ತಾರೆ? ದೇವರೇ ಕೊಡ್ತಾರ ನೋವು ಅಂತ? ದೇವರೇ ನೋವು ಕೊಡ್ತಾರೆ. ಯಾಕೆ ದೇವರು ನೋವು ಕೊಡ್ತಾರೆ? ಆ ನೋವಿನ ಕುರಿತಾದಂತ ಸಂದೇಶವನ್ನು ಅದ್ಭುತವಾದ. ಯಾಕೆಂತಂದ್ರೆ ದೇವರು ನಮ್ಮನ್ನು ಉತ್ತೀರ್ಣರನ್ನಾಗಿ ಮಾಡೋದಕ್ಕೆ ದೇವರು ನೋವು ಕೊಡ್ತಾರೆ. ಸೊ ಸಮುವೇಲನ ತಾಯಿಯಾಗಿರುವಂತ ಹನ್ನಳಿಗೂ ಕೂಡ ದೇವರು ನೋವು ಕೊಟ್ಟಿದ್ದಾರೆ. ಆ ನೋವಿಗೆ ಪ್ರತಿರೂಪವೇ ಸಮುವೇಲನು ದೇವರಿಗೆ ಯೋಗ್ಯನಾಗಿ ಬದುಕುತ್ತಿರುವಾಗ ಸಮುವೇಲನನ್ನು ದೇವರು ಹನ್ನಳಿಗೆ ಕೊಟ್ಟಾಗ ಈ ಸಮುವೇಲನನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿಗೆ ಶಿಲೋವಿಗೆ ಕರ್ಕೊಂಡು ಹೋಗಿ, ಸ್ವಾಮಿ, ನನಗೆ ದೇವರು ಕೊಟ್ಟಂತ ಮಗನು ಇವನನ್ನ ನಾನು ದೇವರಿಗೆ ಪ್ರತಿಷ್ಠಿತನಾಗಿ ಮಾಡುತ್ತಿದ್ದೇನೆ ಎಂಬುದಾಗಿ ಹಾಳು ಬಿಟ್ಟ ತಕ್ಷಣ ಅವನನ್ನು ಕರ್ಕೊಂಡು ಹೋಗ್ತಿದ್ದಾರೆ. 24ನೇ ವಚನ, 23ನೇ ವಚನದಿಂದ ಓದೋಣ. ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ನಿನಗೆ ಸರಿ ತೋರುವ ಪ್ರಕಾರ ಆಗಲಿ, ಮಗನನ್ನು ಮೊಳೆ ಬಿಡುವವರೆಗೂ ಇರು, ಯೆಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು. ಮಗನು ಮೊಳೆ ಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು. ಅನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು 3
30 ಸೇರು ಹಿಟ್ಟನ್ನು 1 ತಿತ್ತಿ ದ್ರಾಕ್ಷರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಸಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನು ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿ ಬಳಿಗೆ ತಂದರು. ಹಣ್ಣಲು ಏಳಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಹಣ್ಣಲು ಮಾಡಿದಂತ ಕೆಲಸ ಏನಂತಂದ್ರೆ, ಎಲ್ಲಾದ್ರೆ ದೇವರು ಪ್ರಾಮಿಸ್ ಮಾಡಿದೆ ಮಗನನ್ನ ಕೊಟ್ರಲ್ಲ, ಅಲ್ಲೇ ದೇವರಿಗೆ ಆ ಮಗನನ್ನ ಸಮರ್ಪಿಸಿದಾಳೆ ಅಂತಂದ್ರೆ ದೇವರಿಗೆ ಪ್ರತಿಷ್ಠಿಸಿದ್ದಾಳೆ. ದೇವರಿಗೆ ಮಾಡಿದಂತ ಹರಕೆಯನ್ನ ಮರೆಯಲಿಲ್ಲ. ನಾವು ತುಂಬಾ ಸಲ ಪ್ರೇರೆ ದೇವರು ಮಾಡಿದಂತ ಉಪಕಾರಗಳನ್ನ ಮರೆತು ಹೋಗ್ತಿರ್ತೇವೆ. ಅದು ಬಹಳ ತಪ್ಪು. ಹನ್ನಳು ಹಾಗೆ ಮಾಡ್ಲಿಲ್ಲ ಪ್ರೇರೆ. ಹರಕೆ ಮಾಡಿದ ಪ್ರಕಾರವಾಗಿ ತಂದು ಬಿಟ್ಟ ನಂತರ ಸಮುವೇಲನು ದೊಡ್ಡವನಾದ, ಶಾರೀರಿಕವಾಗಿ ದೊಡ್ಡವನಾದ, ದೈವಿಕವಾಗಿಯೂ ದೊಡ್ಡವನಾದ, ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ನಿಂತಿದ್ದಾನೆ ಸಮುವೇಲನು. ಒಂದು ದಿನ ದೇವರು ದರ್ಶನದಲ್ಲಿ ಮಾತನಾಡ್ತಿರ್ತಾರೆ. ಸಮುವೇಲನೆ ಅಂತ ಕರಿತಿರ್ಬೇಕಾದ್ರೆ ಸಮುವೇಲನಿಗೆ ಗೊತ್ತಾಗದೆ, ಸಮುವೇಲನಿಗೆ ಅರ್ಥ ಆಗಲ್ಲ ಯಾರು ನನ್ ಜೊತೆ ಮಾತಾಡ್ತಿದ್ದಾರೆ ಅಂತ. ಸೊ 3ನೇ ಅಧ್ಯಾಯದಲ್ಲಿ ಅದೇ ಇರುತ್ತೆ ಪ್ರೇರೆ. ಕಂಪ್ಲೀಟ್ ಆಗಿ ಕರೆದಾಗ ಓಡೋಗ್ತಾನೆ. ಯಾರ ಹತ್ರ? ಏಲಿ ಹತ್ರ ಓಡೋಗಿ, ಕರೆದ್ರ? ಇಲ್ಲಪ್ಪ ನಾನ್ ಕರೆದಿಲ್ಲ, ಮಲ್ಕೊಂಡ. ಮತ್ತೆ ಕರೀತಾರೆ, ಕರೆದ್ರ ಸರ್? ಇಲ್ಲ ನಾನು ಕರೆದಿಲ್ಲ. ಮತ್ತೆ 3ನೇ ಮತ್ತೆ ಎದ್ದೋಯ್ತಾನೆ, ಕರೆದ್ರ ಸರ್? ಇಲ್ಲಪ್ಪ ನಾನ್ ಕರೆದಿಲ್ಲ. ಈ ಸತಿ ನಿನ್ಗೆ ಆ ವಾಯ್ಸ್ ಕೇಳ್ಸಿದ್ರೆ, ಈಗೋ ದೇವರೇ, ನಿನ್ನ ದಾಸನು ಸಿದ್ಧನಾಗಿದ್ದಾನೆ, ಕೇಳ್ತಿದ್ದಾನೆ, ಹೇಳು ಅಂತ ಹೇಳು ನೀನು. ಅವಾಗ ದೇವರು ನಿನ್ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಹಾಗೇ ಮಾಡಿದನು. ಆಗ ದೇವರು ಹೇಳುವಂತ ಮಾತು, ಏಲಿಯ ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ. ಏಲಿ ಮಕ್ಕಳನ್ನ ಹಾಳು ಮಾಡ್ತೇನೆ, ನಾನು ನಾಶ ಮಾಡ್ತೇನೆ, ಸಾಯಿಸ್ಬಿಡ್ತೇನೆ ಅವನನ್ನ. ಭ್ರಷ್ಟರಾಗಿದ್ದಾರೆ, ತಪ್ಪ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ದಾರೆ. ಯಾರ ಮಕ್ಕಳು? ಏಲಿ ಮಕ್ಕಳು. ಏಲಿ ಯಾರು? ದೈವ ಸೇವಕರ ಮಕ್ಕಳು ಕೆಟ್ಟದನ್ನ ಮಾಡ್ತಿದಾರ. ಹೌದು, ಕೆಟ್ಟದನ್ನ ಮಾಡ್ತಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಬಂದು ಮತ್ತೆ ದೇವರನ್ನ ಏಲಿ ಕೇಳ್ತಿದ್ದಾನೆ ಸಮುವೇಲನೇ, ಹೇಳು ಏನು ನಿನಗೆ ದೇವ್ರ ರಾತ್ರಿ ಹೇಳಿದ್ರಲ್ಲ, ಏನ್ ಹೇಳಿದ್ರು ಅಂತಂದ್ರೆ, ಈ ತರ ದೇವ್ರು ಹೇಳಿದ್ರು, ಈ ತರ ದೇವ್ರು ಹೇಳಿದ್ರು. ಏಲಿಗೆ ಗೊತ್ತು ನನ್ನ ಮಕ್ಕಳು ಕೆಟ್ಟವ್ರಂತ. ಏಲಿಗೆ ಗೊತ್ತು ದೇವರು ನನ್ನ ಮಕ್ಕಳು ಕೆಟ್ಟವ್ರಂತ. ಅನಂತರ ಸಮುವೇಲನನ್ನು ದೇವರು ಉನ್ನತವಾದಂತ ಸ್ಥಿತಿಗತಿಗಳಿಗೆ ತಂದ, ಉನ್ನತವಾದಂತ ಸ್ಥಾನಕ್ಕೆ ದೇವರು ತಗೊಂಡೋದ. ಹಾಗಾಗಿ ಯಾವಾಗ್ಲೂ ಕೂಡ ಪ್ರೇರೆ, ಏಲಿ ಮಕ್ಕಳು ಯಾಜಕರು, ನೆಕ್ಸ್ಟ್ ಯಾಜಕರಾಗಿ ಎಲ್ಲೂ ಕಾಣಿಸಿಲ್ಲ. ನೆಕ್ಸ್ಟ್ ನಾಯಕರನ್ನಾಗಿ ದೇವರು ಎಲ್ಲೂ ಕಾಣ್ಲಿಲ್ಲ. ಸತ್ತೋದ್ರು ಅವರು, ದುಷ್ಟರಾದ್ರು. ಹಾಗಂತೇಳಿ ಸಮುವೇಲನ ಮಕ್ಕಳು ನಂತರ ಏನಾದ್ರು ನಮ್ಗೆ ಚರಿತ್ರೆಯಲ್ಲಿ ದೊಡ್ಡದಾಗ ಕಾಣಿಸ್ತಾರ? ಸಮುವೇಲನ ಮಕ್ಕಳು ಕೂಡ ಒಳ್ಳೆಯವರಲ್ಲ. ಲಂಚ ತಗೊಂಡು ನ್ಯಾಯ ತೀರಿಸ್ತಿದಾರಂತೆ. ಲಂಚ ತಗೊಂಡು ಯಾರಾದ್ರೆ ಲಂಚ ಕೊಡ್ತಾರಲ್ಲ, ಅವರ ಪಕ್ಷದಲ್ಲಿ ನ್ಯಾಯವನ್ನ ತೀರಿಸ್ತಿದಾರಂತೆ. ಸೊ ದೈವ ಸೇವಕರ ಮಕ್ಕಳು ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ತಪ್ಪು ಪ್ರೇರೆ. ಒಳ್ಳೆಯವರಾಗಿರಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರೋದಿಲ್ಲ ಅವರು. ಲಂಚ ತಗೊಂಡವ್ರ ದೃಷ್ಟಿಯಲ್ಲಿ ಅವರು ಒಳ್ಳೆಯವರೇ, ಲಂಚ ತಗೊಂಡು ನ್ಯಾಯ ಹೇಳಿರೋರ ದೃಷ್ಟಿಯಲ್ಲಿ, ಆದ್ರೆ ದೇವರ ದೃಷ್ಟಿಯಲ್ಲಿ ಯೋಗ್ಯರಲ್ಲ. ಹಾಗಾಗಿ ಬಾಲಕನಾದ ಸಮುವೇಲನು 2ನೇ ಅಧ್ಯಾಯ 18ನೇ ವರ್ಷ ನೋಡೋಣ ಪ್ರಿಯರೇ. 2ನೇ ಅಧ್ಯಾಯ 18. ಬಾಲಕನಾದ ಸಮುವೇಲನು ಎಫೋದೆಂಬ ನಾರು ಮಡಿಯಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆ ಮಾಡುತ್ತಿದ್ದನು. ಯೆಹೋವನ ಸಾನ್ನಿಧ್ಯ ಸೇವೆ ಮಾಡುತ್ತಿದ್ದನು. ಯಾರು? ಸಮುವೇಲನು. ಬಾಲಕನಾದಂತ ಸಮುವೇಲನ್ ಏನ್ ಕೆಲಸ ಮಾಡ್ತಾನೆ? ಏನ್ ಕೆಲಸ ಮಾಡಕ್ಕಾಗತ್ತೆ ಅವನಿಗೆ? ಸೇವೆ ಮಾಡ್ತಿದ್ನಂತೆ ಪ್ರಿಯರೇ. ಸೇವೆ, ಆ ಪದ ನೋಡಿ, ಸೇವೆ ಮಾಡುತ್ತಿದ್ದನು. ನಾವು 3ನೇ ಅಧ್ಯಾಯ 1ನೇ ವಚನ ನೋಡಿ. ಹಾಗೆ 3ನೇ ಅಧ್ಯಾಯ 1ನೇ ವಚನ, ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದಾನಷ್ಟೇ. ಸೇವೆ ಮಾಡ್ತಿದ್ದಾನೆ. ಆ ವಯಸ್ಸಲ್ಲಿ ಅವನು ಮಾಡಿದಂತ ಸೇವೆ ಇದೆ ನೋಡಿ. ಆ ವಯಸ್ಸಲ್ಲಿ ಸಮುವೇಲನು ಮಾಡಿದಂತ ಸೇವೆನೆ ಸಮುವೇಲನನ್ನು ಎಲ್ಲೋಗಿ ತಂದು ನಿಲ್ಸಿದೆ. ತುಂಬಾ ಜನ ನಿಮ್ಗೆ ಇವತ್ತು ದೈವ ಸೇವಕರು ಕಾಣಿಸ್ತಿರ್ಬೋದು, ದೊಡ್ಡ ಸೇವೆ ಮಾಡುತ್ತಿರುವಂತವ್ರು, ನಮ್ಮ ಕಣ್ಣು ಮುಂದೆ ಇರುವಂತ ಸೇವಕರು ಅನೇಕರು ನಮ್ಮ ಕಣ್ಣು ಮುಂದೆ ಕಾಣ್ಬೋದು. ಅವ್ರು ಇದ್ದಕ್ಕಿದ್ದಂಗೆ ಅಷ್ಟು ಉನ್ನತವಾದಂತ ಸ್ಥಿತಿಗಳಿಗೆ ಹೋದವರಲ್ಲ, ಇದ್ದಕ್ಕಿದ್ದಂಗೆ ಅಷ್ಟು ಮೇಲಕ್ಕೆ ಹೋದವರಲ್ಲ. ಅನ್ನೋ ಅದರ ಹಿಂದೆ ಯಾರಿಗೂ ತಿಳಿಯದೇ ಇರುವಂತ ಸೇವೆ ಇದೆ.
ಅದರಿಂದ ಯಾರಿಗೂ ಕಾಣದೇ ಇರುವಂತ ಕಷ್ಟವಿದೆ. ಅದರಿಂದ ಯಾರಿಗೂ ಕಾಣದೇ ಇರುವಂತ ಶ್ರಮೆ ಇದೆ, ಬೆವರಿದೆ. ಆ ಬೆವರನ್ನ ದೇವರು ಕಂಡಿದ್ದಾರೆ, ಆ ಶ್ರಮೆಯನ್ನ ದೇವರು ನೋಡಿದ್ದಾರೆ. ಆ ಶ್ರಮೆಗೆ ತಕ್ಕ ಪ್ರತಿಫಲವೇ ಇವತ್ತು ಅವರು ನಿಂತುಕೊಂಡು ಸಭೆಗಳಲ್ಲಿ, ಸಮಾಜದಲ್ಲಿ ನಿಂತುಕೊಂಡು ದೊಡ್ಡದಾಗಿ ದೇವರನ್ನ ಘನಪಡಿಸುತ್ತಿರುವಂತ ರೀತಿ. ಮತ್ತು ಪ್ರೇರೆ, ದೇವರಿಗೋಸ್ಕರ ನಾವು ಪಡುವಂತ ಶ್ರಮೆ ಯಾವತ್ತು ವ್ಯರ್ಥವಾಗಿರುವಂತದ್ದಲ್ಲ, ವ್ಯರ್ಥವಾಗಿ ಹೋಗುವಂತದ್ದಲ್ಲ ಪ್ರಿಯರೇ. ವ್ಯರ್ಥ ಕೇಳಿ, ಅವರನ್ನ ಕೇಳಿ ಅಷ್ಟೇ. ಸೇವಕರೇ, ಸರ್, ಇಷ್ಟು ಉನ್ನತವಾಗಿ ನೀವಿದ್ದೀರಲ್ಲ, ಕಾರಣ ಏನು ಅಂತ ಕೇಳಿದ್ರೆ ಅವ್ರು ಹೇಳುವಂತ ಒಂದೇ ಒಂದು ಮಾತು: ದೇವರು ನನ್ನ ಪಕ್ಷದಲ್ಲಿದ್ದಾರೆ, ದೇವರು ನನ್ನ ಪಕ್ಷದಲ್ಲಿದ್ದಾರೆ, ದೇವರು ನನ್ನನ್ನ ಕೈ ಬಿಡ್ಲಿಲ್ಲ. ನಾನ್ ಮಾಡಿದಂತ ಪ್ರತಿಯೊಂದು ಸ್ಥಿತಿಯಲ್ಲೂ ದೇವರು ನನ್ನ ಜೊತೆಯಲ್ಲಿದ್ದಾರೆ. ಬಾತ್ರೂಮ್ಗಳನ್ನ ತೊಳೆದಿದ್ದೇನೆ, ಹೇಳ್ತಾರೆ, ಬಾತ್ರೂಮ್ಗಳನ್ನ ತೊಳೆದಿದ್ದೇನೆ, ನಡ್ಕೊಂಡು ಹೋಗ್ತಿದ್ದೆ ಎಲ್ಲಿಗೆ, ಚರ್ಚ್ಗೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತಿದ್ದೆ ವಾಕ್ಯ ಕೇಳುವಂತ ಆಸಕ್ತಿಯಿಂದ. ಪ್ರಯಾಣಗಳನ್ನ ಮಾಡಿಕೊಂಡು ಬರ್ತಿದ್ದೆ. ಚರ್ಚ್ ಅಲ್ಲಿ ಎಲ್ಲರೂ ಬರೋದಕ್ಕಿಂತ ಮುಂಚೆನೆ ಹೋಗಿ ಏನಂತಾರೆ, ಕೆಳಗಡೆ ಮ್ಯಾಟ್ ಹಾಕ್ತಿದ್ದೆ, ಸೌಂಡ್ ಸಿಸ್ಟಮ್ ರೆಡಿ ಮಾಡ್ತಿದ್ದೆ, ಇವೆಲ್ಲ ರೆಡಿ ಮಾಡ್ತಿದ್ದೆ. ಇದೆಲ್ಲ ಏನು ಕೆಲ್ಸ? ಚರ್ಚಲ್ಲಿ ಏನು ಕೆಲ್ಸ ಇಲ್ದೇ ಇದ್ದಂಗೆ ನಮಗ ಅನ್ಸುತ್ತೆ ಪ್ರಿಯರೇ. ಯಾಕಂತಂದ್ರೆ ನಾವೇನ್ ಕೆಲ್ಸ ಮಾಡೋದು, ಚರ್ಚಲ್ಲಿ ಏನು ಕೆಲ್ಸ ಇಲ್ಲ ಅಂತ ನಮಗ ಅನ್ಸುತ್ತೆ. ಸೊ ಏನು ಕೆಲ್ಸ ಇಲ್ದಂಗ್ ನಮ್ಗ ಅನ್ಸುತ್ತೆ. ಯಾಕೆಂತಂದ್ರೆ ಚರ್ಚ್ ಸ್ಟಾರ್ಟ್ ಆದ್ಮೇಲೆ ನಾವ್ ಬರ್ತೇವೆ, ಮುಗಿಯೋಷ್ಟ್ರಲ್ಲಿ ನಾವ್ ಹೊರಟೋಗ್ಬಿಡ್ತೇವೆ. ಏನ್ ಹಂಗ ಅಲ್ಲಾಡ್ಸೋದಿರಲ್ಲ, ಏನಿರಲ್ಲ. ಅಷ್ಟು ಜನ ಬಂದು ಕುಳಿತುಕೊಂಡು ಸೌಕರ್ಯವಾಗಿ ಎದ್ದೋಗ್ತಿದ್ದಾರೆ ಅಂತಂದ್ರೆ ಅದರಿಂದ ಶ್ರಮೆ ಪಡುವಂತವ್ರು ತುಂಬಾ ಜನ ಇರ್ತಾರೆ ಪ್ರಿಯರೇ. ಅದರಲ್ಲಿ ಸೇವಕರು, ಅವರನ್ನೇ ದೇವರು ಆರಿಸಿಕೊಳ್ತಾರೆ ಹೊರತು ಎದ್ದೋಗುವಂತವ್ರನ್ನ, ಕೂತ್ಕೊಂಡು ಎದ್ದೋಗುವಂತವ್ರು ದೇವರು ತಲೆನೇ ಕೆಡ್ಸ್ಕೊಳಲ್ಲ ಅವ್ರ ಬಗ್ಗೆ. ಸಮುವೇಲನು ಸೇವೆ ಮಾಡ್ತಿದ್ದಾನಂತೆ ಪ್ರಿಯರೇ. ಸಮುವೇಲನು ಆ ದೇವರ ಮಂದಿರವನ್ನ ಕ್ಲೀನ್ ಮಾಡ್ತಿದ್ದಾನೆ. ಆ ದೇವರ ಮಂದಿರದಲ್ಲಿ ಬೀಳುವಂತ ಧೂಳು ಒರೆಸ್ತಿದ್ದಾನೆ. ದೇವರ ಮಂದಿರದಲ್ಲಿರುವಂತ ಸಾಮಗ್ರಿಗಳನ್ನ ತೊಳಿತಿದ್ದಾನೆ. ದೇವರ ಮಂದಿರದಲ್ಲಿರುವಂತ ವಾಶ್ರೂಮ್ಸ್ ಕ್ಲೀನ್ ಮಾಡ್ತಿದ್ದಾನೆ. ದೇವರ ಮಂದಿರವನ್ನ ರೆಡಿ ಮಾಡ್ತಿದ್ದಾನೆ. ಏಲಿ ಬರೋ ಅಷ್ಟರಲ್ಲಿ ಏಲಿಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಇಡ್ತಿದ್ದಾನೆ. ಏಲಿ ಬೈಬಲ್ ಓದ್ಕೊಂಡು ಬರ್ತಿದ್ದಾನೆ. ಇದೆಲ್ಲ ಏನು? ಸೇವೆ, ಶ್ರಮೆ, ಕಷ್ಟ. ಅದಕ್ಕೆ ಪ್ರತಿಫಲವೇ ದೇವರ ಸಮುವೇಲನನ್ನು ಉನ್ನತವಾದಂತ ಸ್ಥಾನಕ್ಕೆ, ಇಸ್ರಾಯೇಲ್ಯರಿಗೆ ಮೊದಲನೆಯ ರಾಜನನ್ನ ಸಮುವೇಲನು ಕೊಟ್ಟಿದ್ದಾನೆ, 2ನೇ ರಾಜನನ್ನ ಸಮುವೇಲನು ಕೊಟ್ಟಿದ್ದಾನೆ. ಈ ದಿನ ಪ್ರಿಯರೇ, ನಾವು ಪಡುವಂತ ಶ್ರಮೆ ದೇವರು ಮರೆಯುವಾತನಲ್ಲ. ನಾವು ದೇವರ ಸೇವೆಯಲ್ಲಿ ಪಡುವಂತ ಶ್ರಮೆ, ಆ ವಯಸ್ಸಲ್ಲಿ ಸಮುವೇಲನಿಗೆ ಗೊತ್ತಿಲ್ಲ ಪ್ರಿಯರೇ. ಆ ವಯಸ್ಸಲ್ಲಿ ಸಮುವೇಲನ್ ಏನ್ ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ, ಮಾಡ್ತಿದ್ದಾನಷ್ಟೇ. ಏನ್ ಮಾಡ್ತಿದ್ದಾನ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮಾಡ್ಬೇಕಂತ ಮಾತ್ರ ಗೊತ್ತು. ದೊಡ್ಡವ್ರು ಹೇಳಿದಾರೆ ನಾನ್ ಮಾಡ್ಬೇಕು, ದೊಡ್ಡವ್ರು ಹೇಳಿದಾರೆ ನಾನ್ ಮಾಡ್ಬೇಕು, ನಾನು ವಿಧೇಯನಾಗಿರ್ಬೇಕು, ಇಷ್ಟೇ ಗೊತ್ತು ಸಮುವೇಲನಿಗೆ. ಆದ್ರೆ ಗೊತ್ತಿಲ್ಲದೆ ಇರುವಂತ ವಯಸ್ಸಲ್ಲಿ ಮಾಡಿದಂತ ಆ ಕೆಲಸ ಎಷ್ಟೋ ಉನ್ನತವಾಗಿ ತಂದಿದೆ. ಇದು ನಿಜವಾಗ್ಲು ಅನೇಕ ಸೇವಕರ ಅನುಭವದ ಮಾತುಗಳಿವು. ನಿಜವಾಗ್ಲು ದೇವರ ಸಮ್ಮುಖದಲ್ಲಿ ಪಡುವಂತ ಶ್ರಮೆ, ಕಷ್ಟ ಇದೆ ನೋಡಿ ಪ್ರೇರೆ. ದೇವರು ಎಂದಿಗೂ ಮರೆಯುವಾತನ. ದೇವರು ಕೈ ಬಿಡುವುದಕ್ಕೆ ಅನ್ಯಾಯಸ್ಥನಲ್ಲ ಪ್ರಿಯರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರನ್ನ ನನ್ನ ಕೈ ಬಿಟ್ಟಿದಾರ? ನೋ, ದೇವರು ಎಂದಿಗೂ ಯಾರನ್ನು ಕೈ ಬಿಡುವಾತನಲ್ಲ. ನಾವು ಕೈ ಬಿಡ್ತೇವೆ ಅಷ್ಟೇ, ದೇವರು ಕೈ ಬಿಡಲ್ಲ. ನಾವು ಕೈ ಬಿಡ್ತೇವೆ ತುಂಬಾ ಸತಿ ದೇವರದು. ದೇವರು ಎಂದಿಗೂ ಕೈ ಬಿಡುವಾತನಲ್ಲ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರನ್ನು ಎಂದಿಗೂ ಡೌಟ್ ಮಾಡೋದಕ್ಕೂ, ದೇವರು ಮಾಡಬಹುದು, ಮಾಡ್ತಾರೆ ಅಷ್ಟೇ. ದೇವರು ನನ್ನನ್ನ ನಿಲ್ಲಿಸ್ತಾರೆ ಅಷ್ಟೇ. ದೇವ್ರ ಸೇವೆ ಮಾಡಬೇಕೆನ್ನುವಂತ ಆಸಕ್ತಿ, ಹಂಬಲ, ಆ ಒಂದು ಒಳ್ಳೆ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆಯಾ? ಸೊ ಪ್ಲೀಸ್ ಕಮಾನ್, ಯೋಚನೆ ಮಾಡ್ಬೇಡಿ. ನನ್ನ ಜೀವನ ಹೆಂಗ್ ನಡೆಯುತ್ತೆ, ನನ್ನ ಕುಟುಂಬ ಹೇಗ್ ನಡೆಯುತ್ತೆ, ನನ್ನ ಸಂಸಾರ ಹೇಗ್ ನಡೆಯುತ್ತೆ, ಹೆಂಡತಿ ಮಕ್ಕಳನ್ನ ದೇವ್ರು ನೋಡ್ಕೊಳ್ತಾರೆ. ದೇವ್ರು ಏನೇನ್ ಬೇಕೋ ಎಲ್ಲಾ ನೋಡ್ಕೊಳ್ತಾರೆ. ಎಸ್, ಆತನು ನಂಬಿಗಸ್ತನು, ಕರೆದ ಆತನು ನಂಬಿಗಸ್ತನಾದಂತ ದೇವರನ್ನ ನಾವು ನಂಬಿದ್ದೇವೆ. ದೇವರಿಗೋಸ್ಕರ ಜೀವಿಸೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ಸೊ ಸಮುವೇಲನು ದೇವರಿಗೋಸ್ಕರ ಉನ್ನತವಾಗಿ ಬದುಕಿದ್ದಾನೆ. ಇನ್ನು ತುಂಬಾ ಸಂದರ್ಭಗಳಿದಾವೆ. ನಮ್ಮ ಹತ್ರ ಸಮಯವಿಲ್ಲದೆ ಇರುವ ಕಾರಣಕ್ಕೆ ನಾನು ತುಂಬಾ ವಿಷಯಗಳನ್ನ ತೋರ್ಸ್ಲಿಕ್ಕೆ ಆಗ್ತಿಲ್ಲ. ಕೊನೆಯದಾಗಿ ಒಂದು ವಚನ ನೋಡ್ಕೊಂಡು ಮುಕ್ತಾಯ ಮಾಡ್ಕೊಳ್ಳೋಣ. 8ನೇ ಅಧ್ಯಾಯ 1ನೇ ವಚನ. ಸಮುವೇಲನು ಬರೆದ ಸಮುವೇಲನ ಮೊದಲನೇ ಗ್ರಂಥ 8ನೇ ಅಧ್ಯಾಯ 1ನೇ ವಚನ. ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್.
ಮರ್ಚಲ ಮಗನ ಹೆಸರು ಅಬ್ಬಿಯ. ಇವರು ನ್ಯಾಯಸ್ಥಾನವು ಬೇರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಸೆಯಿಂದ ಲಂಚ ತೆಗೆದುಕೊಂಡು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದುದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಲಿ ಇರಲಿ ಅಂದರು. ನ್ಯಾಯಸ್ಥಾಪನೆ ಥ್ಯಾಂಕ್ ಯು. ಸಮುವೇಲನು ದೊಡ್ಡ ಸೇವಕನೇ. ಸಮುವೇಲನು ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಂತವನೇ. ಆದ್ರೆ ಮಕ್ಕಳು ಆ ರೀತಿ ಇರ್ಲಿಕ್ಕಾಗಿಲ್ಲ. ಎಷ್ಟು ಎಷ್ಟು ದುಃಖ ವಿಷಯ ಅಂತಂದ್ರೆ, ಸಮುವೇಲನು ತನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ವಾ ಅಂತಂದ್ರೆ, ವಾಕ್ಯ ಹೇಳಿಲ್ವಾ, ದೇವರ ಬಗ್ಗೆ ತಿಳಿಸಿಲ್ವಾ? 100% ತಿಳಿಸಿದೆ. ಹಾಗಂತ ಏಳಿ ಏನು ಹೇಳಿಲ್ವಾ ಮಕ್ಕಳಿಗೆ ದೇವರನ್ನು ಕುರಿತು? ಏಳಿನೂ ಕೂಡ ತನ್ನ ಮಕ್ಕಳಿಗೆ ಹೇಳಿದಾನೆ, ಸಮುವೇಲನು ಕೂಡ ಹೇಳಿದಾನೆ. ಆದ್ರೆ ಏನೋ ಗೊತ್ತಿಲ್ಲ, ದೇವರಿಂದ ದೂರ ಆಗ್ಬಿಟ್ಟಿದ್ದಾರೆ. ದೇವರ ವಾಕ್ಯ ಅವರ ಹೃದಯದಲ್ಲಿ ಕೂತಿಲ್ಲ, ದೇವರ ವಾಕ್ಯ ಅವರ ಮನಸ್ಸಲ್ಲಿ ಕೂತಿಲ್ಲ. ತುಂಬಾ ಜನ ಸೇವಕರಿಗಿರುವಂತ ನೋವಲ್ಲಿ ಒಂದು ನೋವಿದೆ. ಏನಂತಂದ್ರೆ, ಪ್ರಪಂಚಕ್ಕೆ ಹೋಗ್ಬಿಟ್ಟು ಊರೂರ್ ಸುತ್ತಾಡ್ಬಿಟ್ಟು ಸುವಾರ್ತೆ ಮಾಡಿ ಅನೇಕರನ್ನ ದೇವರ ಬಳಿಗೆ ತರ್ತಿರ್ತೇವೆ. ಆದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಕುಟುಂಬ, ನನ್ನ ಸ್ವಂತ ಫ್ಯಾಮಿಲಿ ದೇವರಲ್ಲಿ ಇದೆಯಾ, ದೇವರಲ್ಲಿ ನಿಂತಿದ್ಯಾ? ತುಂಬಾ ಗಂಭೀರವಾದಂತ ವಿಷಯ. ಹಾಗಾಗಿ ಪ್ರೇರೆ, ದೈವ ಸೇವಕರಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿ, ಅವರ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಅವರ ಜೊತೆಗೆ ಆ ಸೇವೆ ನಿಲ್ಲಬಾರದು. ಅವರ ಮೂಲಕವಾಗಿ ಪ್ರಾರಂಭವಾದಂತಹ ಸೇವೆ ತಲಾಂತರಗಳಿಗೂ ದೇವರಿಗೋಸ್ಕರ ನಿಲ್ಲುವಂತ ಕುಟುಂಬಗಳಾಗಿ ಅವ್ರದಿರಬೇಕು. ಅಂತ ಸೇವೆಯನ್ನ ದೇವರು ನಮ್ಮೆಲ್ಲರಿಗೂ ಕೊಡಬೇಕೆಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತಾ, ಸಮುವೇಲನ ಜೀವನ ನಮಗೆ ಅನೇಕ ವಿಷಯಗಳನ್ನ ಹೇಳಿಕೊಡುವಂತದ್ದಾಗಿದೆ. ಅದರಲ್ಲಿ ಶ್ರಮೆಗಳು ಬಂದಾಗಿಯೂ ದೇವರನ್ನ ದೂಷಿಸಬೇಡಿ, ಹನ್ನೆರಡು ಹೇಳ್ಕೊಡುವಂತ ಗುಣಪಾಠ. ಚಿಕ್ಕ ವಯಸ್ಸಿದ್ಯಾ, ವಯಸ್ಸು ಚಿಕ್ಕದಾಗಿದ್ಯಾ, ವಯಸ್ಸಿನ ಜೊತೆಗೆ ಸಂಬಂಧವಿಲ್ಲ. ದೇವರ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದ್ಯಾ, ಪ್ಲೀಸ್ ಡೋಂಟ್ ಮಿಸ್ಯೂಸ್ ದಟ್. ಅನೇಕರಿಗಿಲ್ಲ ಭಾಗ್ಯ, ಅನೇಕರಿಗಿಲ್ಲ. ನಂಗೆ ತುಂಬಾ ಇಷ್ಟ, ಎಲ್ಲಾದ್ರೂ ಮೀಟಿಂಗ್ ನಡೆದಾಗ ಅಡಿಗೆ ಜಾಗದಲ್ಲಿ ಹೋಗ್ಬೇಕು, ಅಲ್ಲಿ ಏನಾದ್ರು ಕಟ್ ಮಾಡ್ಕೊಡ್ಬೇಕು, ಆತರ ಮಾಡಬೇಕಂತ ಕೆಲ್ಸ. ತುಂಬಾ ಜನಕ್ಕೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬಿಟ್ಟು, ನೀವ್ ಇದನ್ನೆಲ್ಲ ಮಾಡ್ಬಾರ್ದು ಅಂತ ಓಡ್ಸೇ ಬಿಡ್ತಾರೆ ಅಲ್ಲಿಂದ. ನೀವ್ ಇಲ್ಲಿ ಇರಬಾರ್ದು ಅಂತ ಓಡಿಸ್ಬಿಡ್ತಾರೆ. ಹಂಗಾಗಿ ಆಗಿ ಇವಾಗ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸೊ ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಅಂತಂದ್ರೆ, ದೇವರ ಸೇವೆಯಲ್ಲಿ ಆಸಕ್ತಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಆಸಕ್ತಿ ಇಲ್ವಾ, ದೇವರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಸಮುವೇಲನು ಉನ್ನತವಾಗಿ ಬದುಕಿದಂತವನೇ, ಏಲಿನೂ ಕೂಡ ಉನ್ನತವಾಗಿ ಬದುಕಿದಂತವನೇ. ಆದ್ರೆ ಅವರ ಮಕ್ಕಳು ದೇವರಲ್ಲಿ ಸರಿಯಾಗಿ ನಿಲ್ಲಿಕ್ಕಾಗಿಲ್ಲ. ನಾವು ಹೇಗಿದ್ದೇವೆ ಎನ್ನುವಂಥದ್ದನ್ನ ಈ ಮುಂಜಾನೆ ವೇಳೆಯಲ್ಲಿ ಪ್ರಶ್ನಿಸಿಕೊಂಡವರಾಗಿ ದೇವರಿಗೋಸ್ಕರ ಜೀವಿಸೋಣ. ಹಾಗಾಗಿ ಸಮುವೇಲನ ಜೀವನದೊಂದಿಗೆ ನ್ಯಾಯಸ್ಥಾಪಕರ ಇತಿಹಾಸ ಮುಕ್ತಾಯವಾಗುವಂತದ್ದಾಗಿದೆ. ಮಾತನಾಡಿಕೊಂಡಿರುವಂತ ಎಲ್ಲಾ ನ್ಯಾಯಸ್ಥಾಪಕರನ್ನು ಕುರಿತು ಮತ್ತೆ ನಾವು ನೆನಪು ಮಾಡಿಕೊಂಡು, ಮತ್ತೆ ನಾವು ಧ್ಯಾನಿಸುತ್ತಾ, ನಾವು ಹೇಗಿದ್ದೇವೆ, ಇಸ್ರಾಯೇಲ್ಯರು ಹೇಗಿದ್ದರು, ನ್ಯಾಯಸ್ಥಾಪಕರು ದೇವರಿಗೋಸ್ಕರ ಹೇಗೆ ಬದುಕಿದ್ದರು, ಅವರು ದೇವರ ದೃಷ್ಟಿಯಲ್ಲಿ ಹೇಗೆ ಯೋಗ್ಯರಾಗಿದ್ದರು ಎಂಬುವಂತ ವಿಷಯಗಳನ್ನ ನಾವು ಧ್ಯಾನಿಸುತ್ತಾ ದೇವರಿಗೋಸ್ಕರ ಜೀವಿಸೋಣ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ಯೆಹೋಶುವನು ಹೇಳಿರುವಂತ ಮಾತು ನಮ್ಮ ಕುಟುಂಬಗಳಲ್ಲಿ ನೆರವೇರಲಿ. ಕರೆಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಭಕ್ತನು, ನ್ಯಾಯಸ್ಥಾಪಕನು, ಯಾಜಕನು ಆಗಿರುವಂತ ಸಮುವೇಲನನ್ನು ಕುರಿತು ನಾವು ಮಾತನಾಡಿಕೊಂಡಿದ್ದೇವೆ ಸ್ವಾಮಿ. ಕರ್ತನೆ, ನ್ಯಾಯಸ್ಥಾಪಕನಾಗಿರುವಂತ ಸಮುವೇಲನು ನಿಮಗೋಸ್ಕರ ನಿಂತಂತ ರೀತಿ, ನಿಮಗೋಸ್ಕರ ಜೀವಿಸಿದಂತ ಆ ಒಂದು ಜೀವನವನ್ನ ನಾವು ಕಂಡಿದ್ದೇವೆ. ನಾವು ಕೂಡ ಕರ್ತನೆ, ನಮ್ಮ ಜೀವನಗಳಲ್ಲಿ ಎಂತ ಪರಿಸ್ಥಿತಿಗಳು ಬಂದಾಗಿಯೂ ನಿಮ್ಮನ್ನು ಬಿಡದೆ, ನಿಮ್ಮನ್ನು ತೊರೆಯದೆ, ನಿಮ್ಮಲ್ಲಿ ಆಸಕ್ತರಾಗಿ ಭಕ್ತಿಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಕರ್ತನೆ, ನಮ್ಮನ್ನು ಕರೆದ ನೀವು ನಂಬಿಗಸ್ತರಾಗಿದ್ದೀರಾ. ನಿಮ್ಮಲ್ಲಿ ನಂಬಿಕೆಯಿಂದ ಕೊನೆಯವರೆಗೂ, ಉಸಿರು ನಿಲ್ಲುವವರೆಗೂ ನಿಮಗೆ ಯೋಗ್ಯರಾದಂತ ಮಕ್ಕಳಾಗಿ ನಾವೆಲ್ಲರೂ ಜೀವಿಸುವಂತೆ ಕೃಪೆ ತೋರಿಸಿ. ಇಂಥ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಶ್ರಮೆ ಪಡುತ್ತಿರುವಂತಹ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ.
ಅವರ ಶ್ರಮೆಯನ್ನ ನೀವು ನೋಡುತ್ತಿದ್ದೀರಾ, ಅವರ ಕಷ್ಟವನ್ನ ನೀವು ನೋಡುತ್ತಿದ್ದೀರಾ. ತಕ್ಕ ಪ್ರತಿಫಲವನ್ನ ನೀವು ದಯಪಾಲಿಸಿ ಕರ್ತನೆ. ಇನ್ನು ಹೆಚ್ಚಾಗಿ ನಿಮ್ಮಲ್ಲಿ ನಾವೆಲ್ಲರೂ ಬೆಳೆಯುವಂತೆ, ಇನ್ನು ಹೆಚ್ಚಾಗಿ ನಿಮಗೋಸ್ಕರ ನಾವೆಲ್ಲರೂ ನಿಲ್ಲುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇನೆ ತಂದೆಯಾದಂತ ದೇವರೇ, ಆಮೇನ್ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್.